ಪೌತಿ ಖಾತೆ ಮಾಡಲು ಸುಗಟೂರು ಹೋಬಳಿಯ ವೆಲಗಲಬುರ್ರೆ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ತಮ್ಮ ಕಚೇರಿಯಲ್ಲಿ ಹಣ ಪಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಕೋಲಾರ ತಾಲೂಕಿನ ಸುಗಟೂರು ಹೋಬಳಿ ವೆಲಗಲಬುರ್ರೆ ಗ್ರಾಮದ ಸರ್ವೆ ನಂಬರ್ 222ರಲ್ಲಿ ಮುನಿವೆಂಕಟಪ್ಪ ಬಿನ್ ದೊಡ್ಡ ಮುಳವಾಗಲಪ್ಪರವರ ಹೆಸರಿನಲ್ಲಿ 1 ಎಕರೆ 20 ಗುಂಟೆ ಜಮೀನು ಇದ್ದು, ಖಾತೆದಾರ ಮುನಿವೆಂಕಟಪ್ಪರವರು ಮರಣ ಹೊಂದಿರುವ ಕಾರಣ ಅವರ ಧರ್ಮಪತ್ನಿ ಮುನಿ ಹನುಮಕ್ಕರವರ ಹೆಸರಿಗೆ ಪೌತಿ ಖಾತೆ ಮಾಡಿಸಿಕೊಡಬೇಕೆಂದು ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬು ಅವರ ಬಳಿ ಕೇಳಿದಾಗ ಸುಮಾರು 12,000 ರು ಲಂಚ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಕಾನೂನು ಪ್ರಕಾರ ಮಾಡಿ ಎಂದು ಕೇಳಿದ್ದು ಕುಟುಂಬಸ್ಥರು ನಾವು ಮೇಲಾಧಿಕಾರಿಗಳಿಗೆ ಹಣವನ್ನು ನೀಡಬೇಕು, ಇಲ್ಲವಾದರೆ ಖಾತೆ ಮಾಡುವುದಿಲ್ಲ ಎಂದಿದ್ದಾರೆ. ಇಲ್ಲಿನ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬು ರವರು 12,000 ಕಷ್ಟ ಆಗುತ್ತದೆ, ಕಡಿಮೆ ಮಾಡಿ ಎಂದು ಕೇಳಿಕೊಂಡಾಗ ಸರಿ ನೋಡೋಣ, ಈಗ 8,000 ಕೊಡಿ ಎಂದು ರಾಜಾರೋಷವಾಗಿಯೇ ಕೇಳಿರುವ ದೃಶ್ಯಗಳು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತದನಂತರ ಮೊದಲ ಕಂತಿನಂತೆ 5,000 ರೂಪಾಯಿಗಳು ಆನಂದ್ ಬಾಬುಗೆ ನೀಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಣ ಪಡೆದು 1 ತಿಂಗಳಲ್ಲಿ ಕೆಲಸ ಮಾಡಿಕೊಡುತ್ತೇನೆ ಎಂದಿದ್ದ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬು ಇದುವರೆಗೂ ಖಾತೆ ಮಾಡಿಕೊಡುವ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್, ಸಹಾಯಕ ಕಮಿಷನರ್ ಅವರಿಗೆ ದೂರು ನೀಡಿದ್ದರು. ದೂರು ಸಹ ನೀಡಿ 15 ದಿನ ಕಳೆದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲವೆಂದು ದೂರುದಾರ ಆರೋಪಿಸಿದ್ದಾನೆ. ಇನ್ನು ಘಟನೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದ ಹಿನ್ನೆಲೆ ನೊಂದವರು ಲೋಕಾಯುಕ್ತ ಮೆಟ್ಟಿಲೇರಿ ದೂರು ನೀಡಿದ್ದಾರೆ. ಘಟನೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ತಿಂಗಳ ಸರ್ ಅಮೌಂಟ್ ಏನು ಸರ್ ಕಡಿಮೆ ಮಾಡ್ಕೊಳ್ಳಿ ಸರ್. 5,000 ಐತೆ ನೋಡಿ ಸರ್. ಈಗ ಸರ್ ಮಾಡ್ಬಿಡಿ ಸರ್ ಒಂದ್ಸಲಿ. 5,000 ಐತೆ. ನಾನು ಸ್ವಲ್ಪ ಒಂದು ಇನ್ನು 4,000 ಒಂದು ಕೊಡಲಿ, 3,000 ಕೊಡ್ತೀನಿ ನೋಡಿ ಸರ್. ಇನ್ನು ಹಾಂ ಸರಿ ಸರ್, ಥ್ಯಾಂಕ್ ಯು ಸರ್.